ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ತನ್ನ ಸಮಾಧಿಗೆ ತಾನೇ ಗುಂಡಿ ತೋಡ್ಕೊಳ್ಳೋದು ಅಂತ ಒಂದು ಮಾತಿದೆ. ಆ ಮಾತು ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಕರೆಕ್ಟಾಗಿ ಅಪ್ಲೈ ಆಗತ್ತಾ ಅನ್ನೋ ಸಂಶಯವೊಂದು ಮೂಡ್ತಾ ಇದೆ. ಯಾಕಂತಂದ್ರೆ ರಾಮ ಮಂದಿರದ ವಿಚಾರದಲ್ಲಿ ಕಾಂಗ್ರೆಸ್ ಇಡ್ತಾ ಇರುವಂಥ ಪ್ರತಿ ಹೆಜ್ಜೆಯೂ ಕೂಡ, ಕಾಂಗ್ರೆಸ್ ತೆಗೆದುಕೊಳ್ತಾ ಇರುವಂಥ ಪ್ರತಿ ನಿರ್ಧಾರಗಳು ಕೂಡ, ಕಾಂಗ್ರೆಸ್ ನಾಯಕರು ಕೊಡ್ತಾ ಇರುವಂಥ ಹೇಳಿಕೆಗಳು ಕೂಡ ಈ ಮಾತಿಗೆ ಪುಷ್ಟಿ ಒದಗಿಸ್ತಾ ಇದೆ. ತನ್ನ ಸಮಾಧಿಗೆ ತಾನೇ ಗುಂಡಿ ತೋಡುವಂಥ ಸ್ಥಿತಿಗೆ ಬಂದು ಕಾಂಗ್ರೆಸ್ ತಲುಪಿದೆಯಾ ಅನ್ನೋ ಪ್ರಶ್ನೆ. ರಾಜ್ಯದಲ್ಲಿ ರಾಮ ಮಂದಿರದ ಜಟಾಪಟಿ ಜೋರಾಗ್ತಾ ಇದೆ. ಕಾಂಗ್ರೆಸ್ನ ವಿರುದ್ಧ ಬಿಜೆಪಿ ಹಲವು ಅಸ್ತ್ರಗಳನ್ನು ಪ್ರಯೋಗಿಸ್ತಾ ಇದೆ. ಪ್ರಬಲವಾಗಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದೆ. ಹುಬ್ಬಳ್ಳಿ ಕೇಸು, ಕಾಂಗ್ರೆಸ್ ನಾಯಕರ ಹೇಳಿಕೆಗಳು ಬಿಜೆಪಿ ನಾಯಕರಿಗೆ ಅಸ್ತ್ರವಾಗಿದೆ. ಶ್ರೀಕಾಂತ್ ಪೂಜಾರಿ ಕೇಸನ್ನ ಬಿಜೆಪಿ ಪ್ರಬಲ ಅಸ್ತ್ರವಾಗಿ, ಶಸ್ತ್ರವಾಗಿ ಬಳಸ್ತಾ ಇದೆ. ಬಿಜೆಪಿ ಎಂಎಲ್ಎಗಳು ನಾನೂ ಕರಸೇವಕ, ನನ್ನನ್ನೂ ಬಂಧಿಸಿ ಅಂತ ಇವತ್ತು ಪ್ರತಿಭಟನೆಯನ್ನು ಮಾಡಿದ್ದಾರೆ. ಅಲ್ಲಲ್ಲಿ ಪ್ರತಿಭಟನೆಗಳಾಗಿದೆ. ಕಾಂಗ್ರೆಸ್ನ ವಿರುದ್ಧ ಜನಾಕ್ರೋಶವನ್ನು ರೂಪಿಸುವಂತ ಕೆಲಸ ಬಿಜೆಪಿಯ ಕಡೆಯಿಂದ ಆಗ್ತಾ ಇದೆ ಮತ್ತು ಕಾಂಗ್ರೆಸ್ ಹಿಂದೂ ವಿರೋಧಿ ಅಂತ ಬಿಂಬಿಸುವಂತ ಕೆಲಸವನ್ನ ಬಿಜೆಪಿ ನಾಯಕರು ಮಾಡ್ತಾ ಇದ್ದಾರೆ. ಇದಕ್ಕೆ ಕಾಂಗ್ರೆಸ್ ನಾಯಕರೇ ಅಸ್ತ್ರಗಳನ್ನ ಬಿಜೆಪಿಯ ಕೈಗೆ ಕೊಟ್ಟಂಗೆ ಕಾಣಿಸ್ತಾ ಇದೆ. ಅದಕ್ಕೆ ಹೇಳಿದ್ದು ನಾನು, ತನ್ನ ಸಮಾಧಿಗೆ ತಾನೇ ಗುಂಡಿ ತೋಡಿಕೊಳ್ಳುವಂತ ಕೆಲಸವನ್ನ ಕಾಂಗ್ರೆಸ್ ರಾಜಕೀಯವಾಗಿ, ಪೊಲಿಟಿಕಲಿ ಮಾಡ್ತಾ ಇದೆಯಾ ಅಂತ ಒಂದಿಷ್ಟು ಹೇಳಿಕೆಗಳು, ಒಂದಿಷ್ಟು ನಿರ್ಧಾರಗಳು, ಜೊತೆಗೆ ಇಲ್ಲಿ ಸೃಷ್ಟಿಯಾಗಿರುವಂಥ ಸನ್ನಿವೇಶ ಕಾಂಗ್ರೆಸ್ನ ಪಾಲಿಗೆ ನುಂಗಲಾರದ ಬಿಸಿ ತುಪ್ಪದ ರೀತಿಯಲ್ಲಿ ಆಗ್ತಾ ಇದೆ. ನೋಡ್ತಾ ಇದ್ದೀರಿ ಇವತ್ತು ಪ್ರತಿಭಟನೆಗಳಾಗಿರೋದು. ಒಂದೆಡೆ ಬಿಜೆಪಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ, ಕಾರ್ಕಳ ಶಾಸಕ ಸುನಿಲ್ ಕುಮಾರ್ ಅವರು ಕೂಡ ನಾನೂ ಕರಸೇವಕ, ನನ್ನನ್ನು ಅರೆಸ್ಟ್ ಮಾಡಿ ಅಂತ ಸದಾಶಿವನಗರ ಸ್ಟೇಷನ್ನಲ್ಲಿ ಅಥವಾ ಸ್ಟೇಷನ್ ಮುಂಭಾಗ ಪ್ರತಿಭಟನೆಯನ್ನು ಮಾಡಿದರು. ಶಿವಮೊಗ್ಗದಲ್ಲಿ ಪ್ರತಿಭಟನೆ ಆಯಿತು. ಸಿ.ಟಿ. ರವಿ ಮಾಜಿ ಸಚಿವರು ಅವರು ಕೂಡ ಸೇಮ್, ನಾನು ಕರಸೇವಕ, ನನ್ನನ್ನು ಅರೆಸ್ಟ್ ಮಾಡಿ ಅಂತ ಒಂದು ಫಲಕವನ್ನು ಹಿಡಿದು ನಿಂತರು. ಇದು ಸೋಷಿಯಲ್ ಮೀಡಿಯಾಕ್ಕೂ ಕೂಡ ಈಗ ವ್ಯಾಪಿಸಿದೆ. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಬಹಳಷ್ಟು ಜನ ಬಿಜೆಪಿಯ ನಾಯಕರು, ಬಿಜೆಪಿಯ ಬೆಂಬಲಿಗರು ಇದೇ ಪೋಸ್ಟರ್ ಅನ್ನು ಶೇರ್ ಮಾಡ್ತಾ ಇದ್ದಾರೆ. ಆ ಮೂಲಕ ಆ ಹೋರಾಟ ಇತ್ತಲ್ಲ, 90ರ ದಶಕದ ಹೋರಾಟ, ಅದನ್ನ ಮತ್ತೆ ನೆನಪಿಸ್ತಾ ಇದ್ದಾರೆ. ನಮ್ಮ ತ್ಯಾಗ ಬಲಿದಾನದ ಕಾರಣಕ್ಕಾಗಿ ಅಲ್ಲಿ ಮಂದಿರ ನಿರ್ಮಾಣ ಆಗ್ತಿದೆ ಅನ್ನೋ ಸಂದೇಶವನ್ನು ಕೊಡೋ ಪ್ರಯತ್ನ ಇದು. ಸೊ ಕ್ಲಿಯರ್ ಆಗಿ ಬಿಜೆಪಿ ಇದನ್ನ ಅಸ್ತ್ರವಾಗಿ ಬಳಸಿಕೊಂಡಿದೆ. ಶ್ರೀಕಾಂತ್ ಪೂಜಾರಿ ಅರೆಸ್ಟ್ ಆಗಿರೋದು ಒಂದು ನೆಪ ಮಾತ್ರ. ಬಿಜೆಪಿ ಇದನ್ನ ತನ್ನ ಹೋರಾಟವನ್ನ, ತಾನು ಮಾಡಿದಂತ ಹೋರಾಟಗಳನ್ನ ಜನರಿಗೆ ನೆನಪು ಮಾಡಿಸಿಕೊಡ್ತಾ ಇದೆ. ನಾನೂ ಕರಸೇವಕ, ನಾನು ಮಾಡಿದ್ದೀನಿ, ನಾನು ಅಯೋಧ್ಯೆಗೆ ಹೋಗಿದ್ದೀನಿ, ರಾಮ ಮಂದಿರದ ಹೋರಾಟದಲ್ಲಿ ನಾನೂ ಇದ್ದೆ ಅನ್ನೋದನ್ನು ನೆನಪು ಮಾಡಿಕೊಳ್ಳುವಂತ ಪ್ರಯತ್ನ ಇದು. ನೋಡ್ತಾ ಇದ್ದೀರಿ ಅಲ್ಲಲ್ಲಿ ಪ್ರತಿಭಟನೆಗಳನ್ನ ಬಿಜೆಪಿ ನಾಯಕರು ಮಾಡಿರೋದು. ಇದಕ್ಕೆ ಕಾಂಗ್ರೆಸ್ಸೇ ದಾರಿ ಮಾಡಿಕೊಟ್ಟಿದೆ. ಕಾಂಗ್ರೆಸ್ ಕಾರಣಕ್ಕಾಗಿ ಇದು ಇವತ್ತು ಬೀದಿಗೆ ಬಂದಿದೆ. ಬಿಜೆಪಿಗೆ ಅಸ್ತ್ರ ಸಿಕ್ಕಂತಾಗಿದೆ. ಇನ್ನು ಈ ಪ್ರತಿಭಟನೆಯ ವಿಚಾರಕ್ಕೆ ಸಂಬಂಧಿಸಿದಂತೆ ಮಾಜಿ ಸಚಿವರಾದಂಥ ಸಿ.ಟಿ. ರವಿ ಮತ್ತು ಕೆ.ಎಸ್. ಈಶ್ವರಪ್ಪ ಇಬ್ಬರು ಮಾತನಾಡಿದ್ದಾರೆ, ನೋಡೋಣ. ಅಯೋಧ್ಯೆಯ ಕರಸೇವಕರನ್ನೆಲ್ಲ ಬಂಧಿಸುವಂತ ನೀತಿ ಸರ್ಕಾರದಿದ್ರೆ ನಾನು ಅವರಿಗೆ ನೆನಪು ಮಾಡ್ಲಿಕ್ಕೆ ಇಚ್ಛಿಸ್ತೇನೆ. ನಾನೂ ಕೂಡ ಕರಸೇವೆಗೆ ಹೋದವನು, ಕರಸೇವೆಯಲ್ಲಿ ಭಾಗಿಯಾದವನು. ಮಂದಿರ ನಿರ್ಮಾಣ ಮುಗಿಯ ಹಂತಕ್ಕೆ ಬಂದಿರತಕ್ಕಂಥದ್ದು ನಮಗೆ ಜೀವನದ ಒಂದು ಆನಂದದ ಸಂಗತಿ. ನೀವು ಕರಸೇವಕರನ್ನ ಬಂಧಿಸುವ ನೀತಿ ನಿಮ್ಮದಿದ್ರೆ ನಾನು ಕರಸೇವಕ, ನನ್ನನ್ನು ಬಂಧಿಸಿ ಅಂತ ಇವತ್ತು ಠಾಣೆಗೆ ಬಂದಿದ್ದೇನೆ. ನೋಡಿ, ಈಗ ಶ್ರೀಕಾಂತ್ ಪೂಜಾರಿಯವರೇನು ದೇಶ ಬಿಟ್ಟು ಹೋಗಿರಲಿಲ್ಲ, ತಲೆಮರೆಸ್ಕೊಂಡಿರಲಿಲ್ಲ. ಅವ್ರ ಮೇಲೆ ಮೊಕದ್ದಮೆ ದಾಖಲಾಗಿರೋ ವಿಷಯನೂ ಕೂಡ ಅವ್ರಿಗೆ ಗೊತ್ತಿರಲಿಲ್ಲ. ಅವ್ರು ಹುಬ್ಳಿಯಲ್ಲೇ ಹುಬ್ಳಿಯಲ್ಲೇ ಇದ್ದರು. ಪೊಲೀಸರ ಮಾಹಿತಿ ಪ್ರಕಾರನೇ ವಿವಿಧ ಪ್ರಕರಣಗಳಲ್ಲಿ ಅವರನ್ನ ಬೇರೆ ಬೇರೆ ಕೇಸ್ ಹಾಕಿದ್ದೀವಿ ಅಂತ ಹೇಳಿದ್ದಾರೆ. ಹಾಗಿದ್ದಾಗ ಅವರೇನು ತಲೆಮರೆಸ್ಕೊಂಡು ವ್ಯಕ್ತಿ ಅಲ್ಲ. ಯಾರೋ ತಲೆಮರೆಸ್ಕೊಂಡು ದೇಶ ಬಿಟ್ಟು ಹೋಗಿ ಇವತ್ತು ದಿಢೀರಂತ ದೇಶಕ್ಕೆ ವಾಪಸ್ ಬಂದಿದ್ದಾರೆ ಅಂತ ಹೇಳಿದ್ರೆ, ಬಂದ ತಕ್ಷಣ ನಾವು ಬಂಧಿಸಿದ್ದೇವೆ ಅಂತ ಸರ್ಕಾರ ಸಮಜಾಯಿಸಿ ಕೊಡ್ಬೋದಾಗಿತ್ತು. ಆದರೆ ಅದೇ ಊರಿನಲ್ಲಿರೋರನ್ನ ಅಯೋಧ್ಯೆಯ ಮಂದಿರ ನಿರ್ಮಾಣದ ಕ್ಷಣಗಣನೆ, ಉದ್ಘಾಟನೆಯ ಕ್ಷಣಗಣನೆ ಆಗ್ತಿರೋ ಸಂದರ್ಭದಲ್ಲಿ ಮನೆಗೆ ಶ್ರೀರಾಮ ಮಂತ್ರಾಕ್ಷತೆಯ ಆಮಂತ್ರಣ ತಲುಪ್ತಿರುವಂಥ ಸಂದರ್ಭದಲ್ಲಿ
ರಾಮಭಕ್ತ ಕರಸೇವಕನನ್ನು ಬಂಧಿಸಿರೋದ್ರ ಹಿನ್ನೆಲೆ ಇದು ದುರುದ್ದೇಶಪೂರ್ವಕ ಅಂತ ನಮಗನ್ನಿಸಿದೆ. ಹಾಗಾಗಿ ಈ ಸರ್ಕಾರದ ನೀತಿಯೇ ರಾಮಭಕ್ತರನ್ನು ಬಂಧಿಸೋದಾದರೆ, ಕರಸೇವಕರನ್ನು ಬಂಧಿಸೋದಾದರೆ, ನಾನು ಕೂಡ ಕರಸೇವಕ, ನೀವು ನನ್ನನ್ನು ಬಂಧಿಸಿ ಅಂಥೇಳಿ ಇವತ್ತು ಠಾಣೆಗೆ ಬಂದಿದ್ದೇನೆ. ಈ ರಾಜ್ಯ ಸರ್ಕಾರ ಒಂದು ಹುಚ್ಚು ಸರ್ಕಾರ. 32 ವರ್ಷದ ನಂತರ ಯಾವುದೋ ಒಂದು ಹಳೆ ಕೇಸನ್ನು ನಾವು ತಂದುಬಿಟ್ಟು ಅದ್ರ ಮುಖಾಂತರ ಒಬ್ಬ ಪೂಜಾರಿ ಏನಂತ ಒಬ್ಬ ಕರಸೇವಕರನ್ನ ಅರೆಸ್ಟ್ ಮಾಡ್ತೀವಿ ಅಂತ ಹೇಳ್ತಾರಲ್ಲ, ಮೊಹಮ್ಮದ್ ಬಿನ್ ತೊಗಲಕ್ಕಿಂತನೂ ಕೂಡ ವಿಚಿತ್ರವಾದ ಸರ್ಕಾರ ಇದು. 600-800 ಅಲ್ಲಿ ಕೇಸ್ಗಳಿದ್ದಾವೆ. ಇದೊಂದೇ ಕೇಸ್ ಯಾಕೆ ತಗೊಂಡ್ರು ನಮಗೂ ಗೊತ್ತಿಲ್ಲ. FIR ಕೂಡ ಸಿಕ್ಕಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಅದನ್ನು ಪ್ರತಿಭಟನೆ ಮಾಡಿ ನಮ್ಮ ಕರಸೇವಕನ ಬಿಡುಗಡೆ ಮಾಡಬೇಕು, ಮತ್ತು ಯಾರನ್ನು ಅರೆಸ್ಟ್ ಮಾಡಿರೋ ಪೊಲೀಸ್ ಅಧಿಕಾರಿ ಅವ್ರನ್ನ ಅಮಾನತಲ್ಲಿ ಇಡಬೇಕು ಅಂತ ಇಡೀ ಕರ್ನಾಟಕ ರಾಜ್ಯದಾದ್ಯಂತ ಭಾರತೀಯ ಜನತಾ ಪಾರ್ಟಿ ಹೋರಾಟ ನಾವು ಮಾಡ್ಕೊಂಡು ಬಂದಿದ್ದೇವೆ. ಇವತ್ತು ಜಿಲ್ಲಾ ರಕ್ಷಣಾಧಿಕಾರಿಗಳ ಕಚೇರಿ ನುಗ್ಗಂತ ಪ್ರಯತ್ನ ನಾವು ನಡೆಸಿದ್ದೀವಿ. ಸಹಜವಾಗಿ ಶ್ರೀಕಾಂತ್ ಪೂಜಾರಿ ಕೇಸು ಬಿಜೆಪಿಯ ಪಾಲಿಗೆ ಅಸ್ತ್ರವಾಗಿದೆ. ನಿನ್ನೆ ಇಡೀ ದಿನ ಪ್ರತಿಭಟನೆ ಆಯಿತು. ಇವತ್ತು ಆ ಪ್ರತಿಭಟನೆಗೆ ಬೇರೆಯ ರೀತಿಯ ದಾರಿಯನ್ನು ಬಿಜೆಪಿ ಹುಡುಕಿದೆ. ಅಂದರೆ ನಾವು ಕರಸೇವಕರೇ, ನಮ್ಮನ್ನು ಅರೆಸ್ಟ್ ಮಾಡಿ ಅಂತ ಬಿಜೆಪಿ ನಾಯಕರು ಹೇಳ್ತಾ ಇದ್ದಾರೆ. ಆ ಮೂಲಕ ನಾವು ರಾಮ ಮಂದಿರದ ಹೋರಾಟದಲ್ಲಿ ತೊಡಗಿಸಿಕೊಂಡವರು ಅನ್ನೋದರ ರಾಜ್ಯದ ಜನರ, ದೇಶದ ಜನರ ಗಮನಕ್ಕೆ ತರುವಂಥ ಕೆಲಸ ಈ ಮೂಲಕ ಆಗ್ತಾ ಇದೆ. ಅದಕ್ಕೆ ಕಾಂಗ್ರೆಸ್ಸೇ ದಾರಿ ಮಾಡಿಕೊಟ್ಟಿದೆ. ಸೊ ಇಲ್ಲಿ ಒಂದು ಪ್ರಶ್ನೆ, ಈ ಪ್ರಶ್ನೆಯನ್ನ ನೀವು ನೋಡ್ತಾ ಇದ್ದೀರಿ, ಇದು ಸಹಜವಾಗಿ ರೈಸ್ ಆಗುತ್ತೆ. ಶ್ರೀಕಾಂತ್ ಪೂಜಾರಿ ಅರೆಸ್ಟ್ ಮಾಡಿ ಕಾಂಗ್ರೆಸ್ ಎಡವಟ್ಟು ಮಾಡಿಕೊಳ್ತಾ ಅನ್ನೋದು. ಯಾಕಂತಂದ್ರೆ ಶ್ರೀಕಾಂತ್ ಪೂಜಾರಿ ಮೇಲೆ ಕೇಸಿತ್ತು, ಅದು ಲಾಂಗ್ ಪೆಂಡಿಂಗ್ ಕೇಸು ವಾಸ್ತವ. ಆದರೆ ಸಮಯ ಮತ್ತು ಸಂದರ್ಭ, ಎಷ್ಟೋ ಸಂದರ್ಭದಲ್ಲಿ ಬೇರೆ ಬೇರೆ ತಿರುವುಗಳಿಗೆ ಕಾರಣ ಆಗುತ್ತೆ. ರಾಮ ಮಂದಿರದ ಉದ್ಘಾಟನೆಯ ಸಂದರ್ಭ ಇದು. ಇನ್ನೇನು ಸ್ವಲ್ಪ ದಿನ ರಾಮ ಮಂದಿರದಲ್ಲಿ ರಾಮನ ಪ್ರತಿಷ್ಠಾಪನೆಯ ಸಂದರ್ಭ. ಈ ವೇಳೆ ರಾಮ ಮಂದಿರಕ್ಕಾಗಿ ಹೋರಾಟ ಮಾಡಿದಂಥ ಒಬ್ಬ ಕರಸೇವಕನನ್ನು ಅರೆಸ್ಟ್ ಮಾಡ್ತಾರೆ ಅಂತಾದರೆ ಅದು ಭಾವನಾತ್ಮಕವಾಗಿ, ನೀವು ಲೀಗಲಿ ಕರೆಕ್ಟು, ನೀವು ಕಾಂಗ್ರೆಸ್ ನಾಯಕರು ಏನು ಹೇಳ್ತಿದ್ದಾರೆ, ಲೀಗಲಿ ನಾವು ಇದನ್ನು ಮಾಡಬೇಕಿತ್ತು, ಓಕೆ. ಬಟ್ ಸಮಯ ಸಂದರ್ಭ ಬೇರೆಯದ್ದೇ ಕತೆ ಹೇಳ್ತಾ ಇದೆ. ಅದೇ ಕಾಂಗ್ರೆಸ್ ಮಾಡಿರುವಂಥ ಎಡವಟ್ಟು ಅಂತ ಅನಿಸ್ತಾ ಇದೆ. ಈ ಕಡೆ ಬಂಧನವನ್ನು ಸಮರ್ಥಿಸಿಕೊಳ್ಳೋದಕ್ಕೆ, ಶ್ರೀಕಾಂತ್ ಪೂಜಾರಿಯನ್ನು ಬಂಧಿಸೋದಕ್ಕೆ ಅವ್ರು ಕೊಡ್ತಾ ಇರುವಂಥ ಕಾರಣಗಳೇನಿದ್ದಾವೆ, ಆ ಕಾರಣಗಳು ಕನ್ವಿನ್ಸಿಂಗು ಅಂತ ಅನಿಸ್ತಾ ಇಲ್ಲ. ಸಮರ್ಥನೀಯವಾದಂಥ ಕಾರಣವನ್ನು ಕಾಂಗ್ರೆಸ್ನ ನಾಯಕರಿಗೆ ಕೊಡೋದಕ್ಕಾಗ್ತಾ ಇಲ್ಲ. ಇದರ ಮಧ್ಯೆ ನಿನ್ನೆ ಹಳೆಯ ಕೇಸುಗಳನ್ನೆಲ್ಲ ತೋರಿಸಿದ್ದಾರೆ. ಹಳೆಯ ಕೇಸುಗಳಿದೆ ಅವ್ರ ಮೇಲೆ. ಹಳೆಯ ಕೇಸಿಗೂ ಈ ಕೇಸಿಗೂ ಸಂಬಂಧನೇ ಇಲ್ಲ. ಇಲ್ಲಿ ಕಳ್ಳಬಟ್ಟಿ ಕೇಸು, ಮಟ್ಕಾ ಕೇಸಲ್ಲಿ ಅರೆಸ್ಟ್ ಆಗಿದ್ದಾರೆ ಅಂತಾದರೆ ಅದು ಬೇರೆ ವಿಚಾರ. ಆದರೆ ಅರೆಸ್ಟ್ ಆಗಿರುವಂಥ ಕೇಸು 1992 ಡಿಸೆಂಬರ್ 6 ಕೇಸು, ರಾಮ ಮಂದಿರದ ಕೇಸು ಅಥವಾ ರಾಮ ಮಂದಿರದ ಹೋರಾಟದ ಕೇಸು, ಅದರಲ್ಲೇ ಅರೆಸ್ಟ್ ಆಗಿರೋದು. ಇದಕ್ಕೆ ಅದು ಸಮರ್ಥನೆ ಹೆಂಗಾಗತ್ತೆ? ಅವರೇನೋ ಕಳ್ಳಬಟ್ಟಿ ಮಾಡ್ತಾ ಇದ್ರು ಅಥವಾ ಇನ್ನೇನೋ ಮಟ್ಕಾ ಮಾಡ್ತಾ ಇದ್ರು, ಅದಕ್ಕಿಂತ ಸಮರ್ಥನೆ ಆಗೋದೇ ಇಲ್ಲ. ಆ ಕೇಸಲ್ಲಿ ಅರೆಸ್ಟ್ ಆಗಿರೋದು ಇದು. ಸೊ ಆ ಕಾರಣಕ್ಕಾಗಿ ಕಾಂಗ್ರೆಸ್ ನಾಯಕರು ಕೊಡ್ತಾ ಇರುವಂಥ ಕಾರಣಗಳಿದೆಯಲ್ಲ, ಕನ್ವಿನ್ಸಿಂಗು ಅಂತ ಅನಿಸ್ತಾ ಇಲ್ಲ. ಸಮರ್ಪಕ ಕಾರಣ ನೀಡೋದಕ್ಕೆ, ಸಮರ್ಥಿಸೋದಕ್ಕೆ ಪರದಾಡ್ತಾ ಇದ್ದಾರೆ ಕಾಂಗ್ರೆಸ್ ನಾಯಕರು. ನಿನ್ನೆ ಇನ್ನೊಂದು ಬಹಳ ಇಂಟ್ರೆಸ್ಟಿಂಗು, ನಿನ್ನೆ CM ಒಂದು ಡಾಕ್ಯುಮೆಂಟ್ ರಿಲೀಸ್ ಮಾಡಿದರು. ಆ ಡಾಕ್ಯುಮೆಂಟ್ ಒಮ್ಮೆ ನೋಡೋಣ, ಆ ನಂತರ ಅವ್ರು ಮಾತನಾಡಿದ್ದನ್ನೆಲ್ಲ ನಾವು ನೋಡ್ತೀನಿ. ಆ ಡಾಕ್ಯುಮೆಂಟ್ ಒಮ್ಮೆ ನಮ್ಮ ಟೀಮ್ ಅವರು ತೋರಿಸ್ತಾರೆ. ಆ ಡಾಕ್ಯುಮೆಂಟ್ ನೋಡಿದರೆ ನಮ್ಗೆ ಗೊತ್ತಾಗತ್ತೆ ಎಡವಟ್ಟು ಏನು, ಸರ್ಕಾರ ಮಾಡಿರುವಂಥ ಎಡವಟ್ಟು ಏನು ಅನ್ನೋದು ಆ ಡಾಕ್ಯುಮೆಂಟ್ ನೋಡಿದರೆ ಗೊತ್ತಾಗತ್ತೆ. ಎಸ್, ಇದೆ, ಗಮನಿಸ್ತಾ ಇದ್ದೀರಿ. ಒಂದಿಷ್ಟು ಕೇಸ್ಗಳ ಡೀಟೇಲ್ ಇದೆ ಅದರಲ್ಲಿ. ಇಷ್ಟು ಕೇಸ್ ಆಗಿದೆ, ಇಷ್ಟು ಕೇಸ್ ಆಗಿದೆ. ಕೊನೆಯದಾಗಿ ನೋಡ್ತಾ ಇದ್ದೀರಿ ನೋಡಿ, ಇದು ಯಾವುದು ಅಂತಂದರೆ CRPC 107 ಅಂತ ಹೇಳ್ತಾರೆ. ಅಂದರೆ ಬೇರೆ ಬೇರೆ ಕೇಸ್ ಇದ್ದಂಥ ವ್ಯಕ್ತಿ ಶಾಂತಿ ಭಂಗ ಮಾಡಬಾರ್ದು ಅಂತ ಕಾರಣಕ್ಕಾಗಿ ಸ್ಟೇಷನ್ಗೆ ಕರೆಸಿ ಮುಚ್ಚಳಿಕೆ ಬರೆಸ್ಕೊಳ್ಳೋದು. ಇದು ಸಾಮಾನ್ಯವಾಗಿ ಹಳೆ ಕೇಸುಗಳಿದ್ದಂಥ ವ್ಯಕ್ತಿಗಳು, ರೌಡಿ ಶೀಟರ್ಗಳು, ಇಂಥವ್ರನ್ನೆಲ್ಲ ಮುಚ್ಚಳಿಕೆ ಬರೆಸ್ಕೊಳ್ತಾರೆ. ಇಲ್ಲಿ ಈ ಶ್ರೀಕಾಂತ್ ಪೂಜಾರಿ ಅವರದ್ದು ಕೂಡ ಮುಚ್ಚಳಿಕೆ ಬರೆಸ್ಕೊಂಡಿದ್ದಾರೆ. ಡೇಟ್ ನೋಡಬಹುದು ನೀವು, 2018. ಅಂದರೆ ಈ ಶ್ರೀಕಾಂತ್ ಪೂಜಾರಿ ಅನ್ನುವಂಥ ವ್ಯಕ್ತಿ ತಲೆಮರೆಸಿಕೊಂಡು ಓಡಾಡ್ತಾ ಇರಲಿಲ್ಲ ಅನ್ನೋದು ಗೊತ್ತಾಗುತ್ತೆ. ಅದೇ ಹುಬ್ಳಿಯಲ್ಲಿ ಓಡಾಡ್ತಾ ಇದ್ದಂಥ ವ್ಯಕ್ತಿ ತಲೆಮರೆಸ್ಕೊಂಡು ಓಡಾಡಿರಲಿಲ್ಲ, ಸ್ಟೇಷನಿಗೂ ಹಾಜರಾಗಿದ್ದರು. 2018ರಲ್ಲೊಮ್ಮೆ 107 ಸಂದರ್ಭದಲ್ಲಿ ಕರೆಸ್ಕೊಂಡಿದ್ದಾರೆ, 2004ರಲ್ಲಿ, 2009ರಲ್ಲಿ ಕರೆಸ್ಕೊಂಡಿದ್ದಾರೆ. ಅದಕ್ಕೆ ಸಂಬಂಧಿಸಿದಂಥ ಡೀಟೇಲ್ನ ಸರ್ಕಾರವೇ ಕೊಟ್ಟಿದೆ. ಅಂದರೆ ತಲೆಮರೆಸಿಕೊಂಡು ಓಡಾಡ್ತಾ ಇದ್ದಂಥ ವ್ಯಕ್ತಿ ಅಲ್ಲ ಇವರು ಶ್ರೀಕಾಂತ್ ಪೂಜಾರಿ. ಇವರಿಗೊಂದು ನೋಟಿಸ್ ಕೊಟ್ಟರೂ ಕೂಡ ಅದಕ್ಕೆ ಸಂಬಂಧಿಸಿದಂತೆ ಸಾಕಿತ್ತು, ಅರೆಸ್ಟ್ ಮಾಡಬೇಕಾದಂಥ ಅಗತ್ಯ ಇರಲಿಲ್ಲ ಅನ್ನೋದು ಒಂದು. ಎರಡನೆಯದು,
ಹಳೆ ಕೇಸುಗಳೆಲ್ಲ ಇದ್ದಾವೆ ಇವ್ರ ಮೇಲೆ. ಹಳೆ ಕೇಸಿಗೆ ಇದಕ್ಕೆ ಸಂಬಂಧ ಇಲ್ಲ ಅಂತ ನಾನು ಆಗಲೇ ಹೇಳಿದೆ. ಇನ್ನೊಂದು, ಹಳೆ ಕೇಸುಗಳೆಲ್ಲವೂ ಕೂಡ ಖುಲಾಸೆಯಾಗಿದೆ. ಹಳೆ ಕೇಸುಗಳು ಖುಲಾಸೆಯಾಗಿದ್ದಕ್ಕೆ ದಾಖಲೆಗಳನ್ನು ಅವರ ಮನೆಯವರು, ಹಿಂದೂ ಸಂಘಟನೆಯವರು ಕೊಡ್ತಾ ಇದ್ದಾರೆ. ಅಂದರೆ ಸರ್ಕಾರ ಇಲ್ಲಿ ಆತುರಕ್ಕೆ ಬಿದ್ದು ಎಡವಟ್ಟು ಮಾಡಿಕೊಂಡಂಗೆ ಕಾಣಿಸ್ತಾ ಇದೆ. ಸಮಯ, ಸಂದರ್ಭ ಕಾಂಗ್ರೆಸ್ ಅನ್ನ ಒಂದು ರೀತಿ ಎಡವಟ್ಟು ಮಾಡುವಂತೆ ಮಾಡಿದೆ ಅಂತ ಅನಿಸ್ತಾ ಇದೆ. ನೋಡ್ತಾ ಇದ್ದೀರಿ, ಡಾಕ್ಯುಮೆಂಟ್ ಅನ್ನ ಗಮನಿಸಬಹುದು. ಇದಕ್ಕೆ ಸಂಬಂಧಿಸಿದಂತೆ ಇವತ್ತೊಂದಿಷ್ಟು ನಾಯಕರು ಮಾತನಾಡಿದ್ದಾರೆ, ನೋಡೋಣ. ಈ ರಾಜ್ಯದಲ್ಲಿ ಕಾನೂನು ಕಾಪಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಅವರು ಕಾನೂನಿನ ಪ್ರಕಾರ ಅವರು ಏನು ಕ್ರಮ ತಗೊಳ್ಬೇಕೋ ಅದನ್ನು ಆ ಪೊಲೀಸ್ನವರು ತಗೊಂಡಿದ್ದಾರೆ. ಅದರಲ್ಲಿ ನಿನ್ನೆ ಕೂಡ ನಾನು ಹೇಳಿದೆ, ಅದು ಟೈಮಿಂಗು ಏನೋ ಅಯೋಧ್ಯ ಇವತ್ತು ಉದ್ಘಾಟನೆ ಆಗ್ತಾ ಇದೆ, ಆ ಸಂದರ್ಭದಲ್ಲಿ ಮಾಡಿದ್ದಾರೆ ಅನ್ನೋದೊಂದು ಬಿಟ್ಟರೆ ಅವರೇನು ಕಾನೂನಿಗೆ ವಿರುದ್ಧವಾಗಿ ಏನು ಕೆಲಸ ಮಾಡಿಲ್ಲಲ್ಲ. ಅದು ಮಾಡಿದರೆ ಆಗ್ಬೋದು. ಆದರೆ ಇವರು ಅನವಶ್ಯಕವಾಗಿ ಇದನ್ನು ಭಾಳ ದೊಡ್ಡ ಪ್ರಮಾಣದ ರಾಜಕೀಯ ಕಾರಣಕ್ಕೋಸ್ಕರ ಮಾಡ್ತಾ ಇರೋದನ್ನು ನಾವು ಹೇಗೆ ಸಹಿಸಬೇಕು? ಅವ್ರು ಮಾಡಲಿ, ಅವ್ರು ಮಾಡಿದರೆ ನಾವೇನು ಮಾಡಬೇಕು ನಾವು ಮಾಡ್ತೀವಿ. ನಾನು ಕರುಸೇವಕ, ನನ್ನನ್ನು ಬಂಧಿಸಿ ಅಂತ ಅಭಿಯಾನ ಆರಂಭಿಸ್ತಾ ಇದ್ದಾರೆ ಸರ್. ಮಾಡಲಿ, ಅವ್ರು ಮಾಡೋದು ಅವ್ರು ಮಾಡಲಿ, ನಾವು ಮಾಡೋದು ನಾವು ಮಾಡ್ತೀವಿ. ಅದರಲ್ಲಿ ಮಟ್ಕ ಆಡಿರೋದ್ರಿಂದ ಹಿಡಿದು ಇನ್ನು ಏನೇನೋ ಕೇಸುಗಳು 16 ಕೇಸ್ ಇದೆ. ಆಮೇಲೆ ನಿಮಗೆ ಜ್ಞಾಪಕ ಇರಬೇಕು, BJP ಆಡಳಿತದಲ್ಲಿ ಈ ರೌಡಿ ಲಿಸ್ಟಲ್ಲಿದ್ದರಲ್ಲ, ಒಂದು 20,000 ಜನ ರೌಡಿ ಲಿಸ್ಟಲ್ಲಿದ್ದವ್ರನ್ನ ಎಲ್ಲರನ್ನೂ ರೌಡಿ ಲಿಸ್ಟಿಂದ ತೆಗೆದುಬಿಟ್ಟು ಅವ್ರ ಪಕ್ಷಕ್ಕೆ ಸೇರಿಸ್ಕೊಂಬಿಟ್ಟವ್ರು. ಇದು BJP ಅವರ ಆಡಳಿತ. ಇದು 16 ಕೇಸ್ ಇರ್ತಕ್ಕಂಥವ್ರನ್ನ, ಆಮೇಲೆ ಇನ್ನೊಂದು ಕೋರ್ಟ್ ಆದೇಶ ಇಲ್ಲದೆ ಅವ್ರನ್ನ ಬಂಧನ ಮಾಡೋಕ್ಕಾಗತ್ತಾ? ಕೋರ್ಟ್ ಆದೇಶದ ಮೇಲೆಗೆ ಪೊಲೀಸ್ನವರು ಬಂಧಿಸಿದ್ದಾರೆ. ಅಲ್ಲಿನ SP ಅವರು ಕೂಡ ಅದ್ರ ಬಗ್ಗೆ ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ. ಈ BJP ಅವರು, ನಾನು ಹೇಳಿದಾಗಲೇ 20,000 ಜನ ರೌಡಿ ಲಿಸ್ಟಲ್ಲಿದ್ದವ್ರನ್ನ ರೌಡಿ ಲಿಸ್ಟಿಂದ ತೆಗೆದು ಅವ್ರಿಗೆಲ್ಲ ಶಾಲು ಹಾಕ್ಬಿಟ್ರು, ಅವ್ರ ಪಕ್ಷದ ಶಾಲು ಹಾಕ್ಬಿಟ್ರು. ಇನ್ನು ಶ್ರೀಕಾಂತ್ ಪೂಜಾರಿ ಅವರನ್ನ ಅರೆಸ್ಟ್ ಮಾಡಿದಂಥ ವಿಚಾರಕ್ಕೆ ಸಂಬಂಧಿಸಿದಂತೆ ಕಾಂಗ್ರೆಸ್ ನಾಯಕರು ಸಮರ್ಥನೆಯನ್ನು ಕೊಡ್ತಿದ್ದಾರೆ. ಅವ್ರ ಮೇಲೆ ಕೇಸ್ ಇತ್ತು, ಅರೆಸ್ಟ್ ಮಾಡಬೇಕಿತ್ತು, ನ್ಯಾಯಾಲಯದ ಸೂಚನೆ ಇತ್ತು, ಲಾಂಗ್ ಪೆಂಡಿಂಗ್ ಕೇಸು ಆದಷ್ಟು ಶೀಘ್ರ ಕ್ಲಿಯರ್ ಮಾಡಿ ಅಂತ ನ್ಯಾಯಾಲಯ ಹೇಳಿತ್ತು. ನಾವು ಪೊಲೀಸರಿಗೆ ಸೂಚನೆ ಕೊಟ್ಟಿದ್ವಿ, ಆ ಕಾರಣಕ್ಕಾಗಿ ಮಾಡಿದ್ವಿ. ಬಟ್ ನಾನು ಆಗಲೇ ಒಂದು ವಿಚಾರ ಪ್ರಸ್ತಾಪ ಮಾಡಿದೆ. ಹಳೆ ಕೇಸುಗಳನ್ನು ಉಲ್ಲೇಖಿಸಿದೆ ಸರ್ಕಾರ. ಅಂದರೆ ಇದು ಸಮರ್ಥಿಸಿಕೊಳ್ಳೋದಕ್ಕೆ ಬೇಕಾಗಿ ಹಳೆ ಕೇಸುಗಳ ಉಲ್ಲೇಖವನ್ನು ಮಾಡ್ತಾ ಇರೋದು. CM ಮಾಡಿದ್ರು, ಕಾಂಗ್ರೆಸ್ ನಾಯಕರು ಮಾಡ್ತಾ ಇದ್ದಾರೆ ಅದನ್ನೇ. ಆದರೆ ಹಳೆ ಕೇಸುಗಳು ಎಲ್ಲವೂ ಕೂಡ ಖುಲಾಸೆಯಾಗಿದೆ. ಆ ಕೇಸು ಮತ್ತು ಇದಕ್ಕೆ ಸಂಬಂಧ ಇಲ್ಲ. ಇದು 31 ವರ್ಷದ ಹಿಂದಿನ ಕೇಸು, 92ರ ಕೇಸ್ ಇದು. ಸೊ ಅದಕ್ಕೂ ಸಂಬಂಧನೂ ಇಲ್ಲ. ಮತ್ತು ಈಗ ಅರೆಸ್ಟ್ ಮಾಡಿರುವಂಥ ಕೇಸಲ್ಲಿ ಆತನನ್ನು ಅರೆಸ್ಟ್ ಮಾಡಿದ್ದಾರೆ ಅಂತ ಸಮರ್ಥನೆಯನ್ನು ಕೊಡ್ತಿದ್ದಾರೆ. ಅದಕ್ಕೆ ನೀವು ಮಟ್ಕ ಅಥವಾ ಕಳ್ಳಬಟ್ಟಿ ಇದನ್ನು ಲಿಂಕ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋದು ಹಿಂದೂ ಸಂಘಟನೆಯ ನಾಯಕರು ಕೊಡ್ತಾ ಇರುವಂಥ ಹೇಳಿಕೆ ಅಥವಾ ಮಾಹಿತಿ. ಪ್ರಮೋದ್ ಮುತಾಲಿಕ್ ಮಾತನಾಡಿದ್ದಾರೆ ಇದಕ್ಕೆ ಸಂಬಂಧಿಸಿ, ನೋಡೋಣ. ನೋಡಿ, 31 ವರ್ಷದ ಹಿಂದಿನ ಕೇಸನ್ನು ರಿಓಪನ್ ಮಾಡಿದ್ದು ಅಕ್ಷಮ್ಯ ಅಪರಾಧವನ್ನು ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಸೊ ಇದು ಬಹಳ ದೊಡ್ಡ ಅನಾಹುತ, ತಪ್ಪು ಸಂದೇಶ ಹೋಗ್ತಾ ಇದೆ. ಹಿಂದೂ ವಿರೋಧಿ, ರಾಮ ವಿರೋಧಿ ಅಂತನ್ನುವಂಥದ್ದು ಮತ್ತೆ ಎಡವಿ ಕಾಂಗ್ರೆಸ್ ಇದನ್ನು ಸಿದ್ಧಪಡಿಸಿದೆ ಅಂತನ್ನುವಂಥದ್ದು ಈ ಘಟನೆಯಿಂದ ಗೊತ್ತಾಗುತ್ತೆ. ಇಡೀ ದೇಶ ಇವತ್ತು ರಾಮಮಯ ಆಗಿದೆ. ರಾಮನ ಭಕ್ತಿ, ರಾಮನ ಶಕ್ತಿ, ರಾಮನ ಒಂದು ವಾತಾವರಣ ಇವತ್ತು ಪೂರ್ಣ ಪ್ರಮಾಣದಲ್ಲಿ ತಯಾರಾಗಿದೆ. ಹಾಗಾಗಿ ಇವರಿಗೆ ಹೊಟ್ಟೆ ಉರಿತಾ ಇದೆ. ನೋಡಿ, ಸಮಾಜಘಾತಕರು ಆಗಿದ್ದರೆ ಇವತ್ತಿಗೆ ಜೈಲಿನಲ್ಲಿ ಇರಬೇಕಾಗಿತ್ತು. ಅವರು ಕ್ರಿಮಿನಲ್ ಆಗಿದ್ದರೆ ಜೈಲಿನಲ್ಲಿ ಇರಬೇಕಾಗಿತ್ತು. ಸೊ ಅವ್ರ ಮೇಲೆ ಇದ್ದಂಥ ಎಲ್ಲ ಕೇಸ್ಗಳು ಕೋರ್ಟು ನಿರ್ದೋಷ ಆಗಿ ಬಿಡುಗಡೆಯನ್ನು ಮಾಡಿದೆ. ನನ್ನ ಹತ್ರ ಅವ್ರದ್ದೆಲ್ಲ ಲೀಸ್ಟ್ ಇದೆ, ಟೋಟಲ್ ಅವ್ರ ಮೇಲೆ ಹಾಕಿದಂಥ ಕೇಸದ ಲೀಸ್ಟ್ ಇದೆ. ಸೊ ಅದು ಎಲ್ಲವೂ ಕೂಡ ಬಿಡುಗಡೆ ಆಗಿದೆ. 13 ಕೇಸ್ ಬಿಡುಗಡೆ ಆದ ನಂತರ ಗುಂಡ ಹೇಗೆ ಆಗ್ತಾನೆ ಇವನು? ಯಾವ ರೀತಿ ಇವರು ಕ್ರಿಮಿನಲ್ ಆಗ್ತಾರೆ? ಅಬ್ಬಯ್ಯನವರು ಕೂಡ ಈ ರೀತಿ ಬೇಜವಾಬ್ದಾರಿಯಿಂದ ಮಾತನಾಡಬಾರ್ದು ನೀವು. ಸೊ ಅವರು ಗುಂಡ ಅಥವಾ ರೌಡಿ ಅಥವಾ ಇನ್ನೇನೋ ಅಪರಾಧಿ ಆಗಿದ್ದರೆ ಇವತ್ತು ಜೈಲಿನಲ್ಲಿ ಇರಬೇಕಾಗಿತ್ತು.
ಸೊ ಎಲ್ಲ ಕೇಸುಗಳು ನಿರ್ದೋಷಾಗಿ ಹೊರಗಡೆ ಬಂದ ನಂತರವೂ ಕೂಡ ನೀವು ದಾರಿ ತಪ್ಪಿಸುವಂಥ, ಜನರಿಗೆ ಗೊಂದಲವನ್ನು ಸೃಷ್ಟಿ ಮಾಡುವಂಥದ್ದು ಸರಿಯಲ್ಲ. ಮಾನ್ಯ ಮುಖ್ಯಮಂತ್ರಿಗಳೂ ಕೂಡ ಹೇಳಿಕೆಯನ್ನು ಅಪರಾಧಿ ಕ್ರಿಮಿನಲ್ ಅಂತ ಹೇಳ್ತಾ ಇದ್ದಾರೆ. ಅಪರಾಧಿ ಯಾರು, ಕ್ರಿಮಿನಲ್ ಯಾರು ಅಂತ ಮಾನ್ಯ ಸಿದ್ದರಾಮಯ್ಯ ಗೊತ್ತಿರಬೇಕು. ನೀವು ಅಡ್ವೊಕೇಟ್ ಇದ್ದೀರಿ. ಇವರು ಅಪರಾಧಿ ಅಲ್ಲ, ಆರೋಪಿ. ಇವರು ಆರೋಪಿ ಆದ ನಂತರ ಕೋರ್ಟಿಗೆ ಅಟೆಂಡ್ ಆಗಿ ಜಾಮೀನು ತಗೊಂಡು ಕೋರ್ಟ್ನಲ್ಲಿ ಕೇಸನ್ನು ಖುಲಾಸೆ ಆಗಿದೆ, ಬಿಡುಗಡೆ ಆಗಿದೆ. ಸ್ವಾಮಿ, ಹ್ಯಾಗೆ ಗುಂಡ ಆಗ್ತಾರೆ, ಹ್ಯಾಗೆ ಕ್ರಿಮಿನಲ್ ಆಗ್ತಾರೆ? ರಾಮಭಕ್ತರನ್ನ ಗುಂಡ ಮಾಡ್ತಾರೆ, ರಾಮಭಕ್ತರನ್ನ ಕ್ರಿಮಿನಲ್ಗಳನ್ನು ಮಾಡ್ತಾರೆ. ಸೊ ಇದು ನಿಮ್ಮ ರಾಮ ವಿರೋಧಿ ಅಂತನ್ನೋದು ಸ್ಪಷ್ಟವಾಗಿ ತೋರಿಸುತ್ತೆ. ರಾಮ ಮಂದಿರದ ವಿಚಾರದಲ್ಲಿ ಕಾಂಗ್ರೆಸ್ಸು ಟ್ರ್ಯಾಪಿಗೆ ಬೀಳ್ತಾ ಇರೋದು, ಬಿಜೆಪಿಯ ಟ್ರ್ಯಾಪಿಗೆ ಬೀಳ್ತಾ ಇರೋದು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ನಾನು ಬ್ರೇಕಿಗೆ ಹೋಗೋದಕ್ಕಿಂತ ಮೊದಲೇ ಹೇಳ್ತಾ ಇದ್ದೆ, ಒಂದಿಷ್ಟು ಹೇಳಿಕೆಗಳು ಬೇಕು ಅಂತ ಕಾಂಗ್ರೆಸ್ ನಾಯಕರು ಕೊಡ್ತಾ ಇದ್ದಾರೆ. ಆ ಹೇಳಿಕೆಗಳು ಕಾಂಗ್ರೆಸ್ನ ಪಾಲಿಗೆ ದುಬಾರಿಯಾಗುವ, ಕಾಂಗ್ರೆಸ್ನ ಪಾಲಿಗೆ ಡ್ಯಾಮೇಜ್ ಮಾಡುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ. ರಾಮ ಮಂದಿರದ ವಿಚಾರದಲ್ಲಿ ಕಾಂಗ್ರೆಸ್ಗೆ ಹೇಳಿಕೆಗಳೇ ಮುಳುವಾಗುವಂಥ ಮುನ್ಸೂಚನೆ ಕಾಣ್ತಾ ಇದೆ. ನೀವು ಗಮನಿಸ್ತಾ ಇದ್ದೀರಿ, ಯಾವ ನಾಯಕರು ಏನೇನು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ತಮಗೆ ತೋಚಿದಂತೆ ಮಾತನಾಡ್ತಾ ಇದ್ದಾರೆ ಕಾಂಗ್ರೆಸ್ನ ಕೆಲ ನಾಯಕರು. ಆ ಹೇಳಿಕೆಗಳಿಂದ ಕಾಂಗ್ರೆಸ್ಗೆ ಡ್ಯಾಮೇಜ್ ಆಗ್ತಾ ಇದೆ. ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಕಾಂಗ್ರೆಸ್ ನಾಯಕರಿಗೂ ಕೂಡ ಸಾಧ್ಯ ಆಗ್ತಾ ಇಲ್ಲ, ಒದ್ದಾಡ್ತಾ ಇದ್ದಾರೆ. ಹೇಳಿಕೆಗಳಿಗೆ ಕಡಿವಾಣ ಹಾಕೋದಕ್ಕೆ ಒದ್ದಾಡುವಂಥ ಸ್ಥಿತಿಯಲ್ಲಿ ಕಾಂಗ್ರೆಸ್ನ ನಾಯಕರಿದ್ದಾರೆ. ಇನ್ನು ಕಾಂಗ್ರೆಸ್ ನಾಯಕರ ಹೇಳಿಕೆಗಳಿದಾವಲ್ಲ, ಆ ಹೇಳಿಕೆಗಳೇ ಬಿಜೆಪಿಗೆ ಅಸ್ತ್ರವಾಗಿದೆ ಅಥವಾ ಅಸ್ತ್ರವಾಗ್ತಾ ಇದೆ. ಅದು ರಾಮ ಮಂದಿರದ ಈ ಕಾಲಘಟ್ಟದಲ್ಲಿ ಅಥವಾ ರಾಮ ಪ್ರತಿಷ್ಠಾಪನೆಯ ಈ ಕಾಲಘಟ್ಟದಲ್ಲಿ ಹಿಂದುತ್ವ, ರಾಮ ಮಂದಿರ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಕೊಡ್ತಾ ಇರುವಂಥ ಸ್ಟೇಟ್ಮೆಂಟ್ಸು ಅದು ಉದ್ದೇಶಪೂರ್ವಕವಾಗಿ ಕೊಡ್ತಾ ಇದ್ದಾರೋ ಅಥವಾ ಬಿಜೆಪಿಯ ಟ್ರ್ಯಾಪಿಗೆ ಬಿದ್ದು ಈ ರೀತಿ ಮಾತನಾಡ್ತಿದ್ದಾರೋ ಕಾಂಗ್ರೆಸ್ ನಾಯಕರು ಒಂದೂ ಗೊತ್ತಾಗ್ತಾ ಇಲ್ಲ. ಬಟ್ ಕಾಂಗ್ರೆಸ್ಗೆ ಇದು ಡ್ಯಾಮೇಜ್ ಆಗುತ್ತೆ ಅನ್ನೋದು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಮೊದಲಿಗೆ ನಾನು ಯತೀಂದ್ರ ಸಿದ್ದರಾಮಯ್ಯ ಅವರು ಒಂದು ಹೇಳಿಕೆ ಕೊಟ್ಟರು. ನಿನ್ನೆ ಒಂದು ಸಾರ್ವಜನಿಕ ಸಮಾರಂಭದಲ್ಲಿ ಮಾತನಾಡಿದರು. ಅವರು ಮಾತನಾಡಿದಂಥ ಹೇಳಿಕೆ ಬಿಜೆಪಿಗೆ ಅಸ್ತ್ರ ಆಗಿದೆ. ಹಂಗಿದ್ರೆ ಯತೀಂದ್ರ ಸಿದ್ದರಾಮಯ್ಯ ಮಾತನಾಡಿದ್ದೇನು ನೋಡೋಣ. ಆ ಜಾತ್ಯತೀತ ತತ್ವನ ನಾವು ಪಾಲಿಸಬೇಕಾಗತ್ತೆ. ಆದರೆ ಇವತ್ತು ಆ ಜಾತ್ಯತೀತ ತತ್ವಕ್ಕೆ ಇವತ್ತು ಒಂದು ರೀತಿಯ ಅಪಾಯ ಈಗಿನ ಆಡಳಿತ ಪಕ್ಷದವರಾದಂತಹ ಬಿಜೆಪಿಯಿಂದ ಮತ್ತೆ ಆ ಒಂದು ಪಕ್ಷದ ಮಾತೃ ಸಂಸ್ಥೆಗಳಾದಂತಹ ಧಾರ್ಮಿಕ ಸಂಸ್ಥೆಗಳಾದಂತಹ RSS ಅವರಿಂದ ನಮ್ಮ ದೇಶಕ್ಕೆ ಉಂಟಾಗಿದೆ. ಅವ್ರು ಏನ್ ಮಾಡ್ತಿದ್ದಾರೆ, ಇವತ್ತು ಮತ್ತೆ ದೇಶನ ಹಿಂದೂ ರಾಷ್ಟ್ರ ಮಾಡಬೇಕು ಅಂತೇಳಿ ಹೊರಡ್ತಾ ಇದ್ದಾರೆ. ಆದ್ರೆ ನಾವು ಅದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು. ಅದಕ್ಕೆ ಅವಕಾಶ ಮಾಡಿಕೊಟ್ರೆ ನಮ್ಮ ದೇಶ ಕೂಡ ಪಾಕಿಸ್ತಾನ, ಅಫ್ಘಾನಿಸ್ತಾನಗಳಂತ ಪರಿಸ್ಥಿತಿ ಬರುತ್ತೆ. ಅದಕ್ಕೋಸ್ಕರ ನಾವು ಎಚ್ಚರಿಕೆಯಿಂದ ಇರಬೇಕು. ಯಾವ ಪಕ್ಷ ಧರ್ಮದ ಹೆಸರಲ್ಲಿ ರಾಜಕೀಯ ಮಾಡ್ತಾರೋ ಅವ್ರ ಬಗ್ಗೆ ನಾವು ಹುಷಾರಾಗಿರ್ಬೇಕು. ಯಾಕೆಂತಂದ್ರೆ ಧರ್ಮದ ಹೆಸರು ಹೇಳಿದ ತಕ್ಷಣ ಜನ ಏನಾಗ್ತಾರೆ, ಭಾವುಕರಾಗ್ಬಿಡ್ತಾರೆ. ನಿಜವಾಗ್ಲೂ ಸಮಾಜದಲ್ಲಿ ಇರುವಂತಹ ಸಮಸ್ಯೆಗಳನ್ನ ಮರೆತು ಧರ್ಮದಿಂದ ಹೊರಟೋಗ್ಬಿಡ್ತಾರೆ. ನಿಜವಾಗ್ಲೂ ಸಮಸ್ಯೆ ಇರೋದು ಏನು ನಮ್ಮ ಸಮಾಜದಲ್ಲಿ ಇವತ್ತು ಎಷ್ಟೋ ಬಹುಸಂಖ್ಯಾತರಂತ ನಾವೆಲ್ಲ ಹಿಂದುಳಿದ ವರ್ಗದವರಿದ್ದೀವಿ, ದಲಿತರಿದ್ದೀವಿ, ಅಲ್ಪಸಂಖ್ಯಾತರಿದ್ದೀವಿ. ಇಷ್ಟು ವರ್ಷಗಳಾದ್ರೂ ಸ್ವಾತಂತ್ರ್ಯ ಬಂದು 75 ವರ್ಷಗಳಾದ್ರೂ ಕೂಡ ನಾವಿನ್ನೂ ಮೇಲೆ ಇರೋದಕ್ಕೆ ಸಾಧ್ಯ ಆಗಿಲ್ಲ. ಇವತ್ತು ಕೂಡ ನೀವು ನೋಡಿ, ಹಿಂದುಳಿದ ವರ್ಗದವ್ರು ಎಷ್ಟು ಜನ IAS ಆಫೀಸರ್ಗಳಿದ್ದಾರೆ, ಎಷ್ಟು ಜನ ಸುಪ್ರೀಂ ಕೋರ್ಟ್ಗಳಲ್ಲಿ ಜಡ್ಜ್ ಇದ್ದಾರೆ, ಹೈಕೋರ್ಟ್ಗಳಲ್ಲಿ ಜಡ್ಜಿಗಳಿದ್ದಾರೆ, ಎಷ್ಟು ಜನ ಕಾರ್ಪೊರೇಟ್ಗಳಲ್ಲಿ ಶ್ರೀಮಂತರಿದ್ದಾರೆ. ಹಿಂದುಳಿದ ವರ್ಗದವರಾಗ್ಲಿ, ದಲಿತರಾಗ್ಲಿ, ಅಲ್ಪಸಂಖ್ಯಾತರಾಗ್ಲಿ ಈಗಲೂ ಕೂಡ ಮೇಲ್ವರ್ಗದವರೇ ಸಮಾಜನ ನಿಯಂತ್ರಣ ಮಾಡ್ಕೊಂಡಿದ್ದಾರೆ. ಸೊ ಈ ಪರಿಸ್ಥಿತಿ ಯತೀಂದ್ರ ಅವರು ಮಾತನಾಡಿದ್ದನ್ನು ನೋಡಿದ್ರಿ, ಒಂದಂತೂ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಧರ್ಮದ ವಿಚಾರದಲ್ಲಿ ರಾಜಕಾರಣ ಮಾಡ್ತಿದ್ದಾರೆ, ತಪ್ಪು, ಕರೆಕ್ಟು. ಬಟ್ ಧರ್ಮ ಒಂದು ಸೈಡ್ ಇಡೋಣ, ದೇಶದ ಇತಿಹಾಸವನ್ನಾದರೂ ಅಟ್ಲೀಸ್ಟ್ ಓದ್ಕೊಂಡಿರಬೇಕು. ಡಾಕ್ಟರ್ ಯತೀಂದ್ರ ಅವರು ಮಾತನಾಡ್ತಾ ಇರೋದನ್ನು ನೋಡಿದರೆ ಅವರಿಗೆ ಈ ದೇಶದ ಇತಿಹಾಸದ ಕನಿಷ್ಠ ಜ್ಞಾನವೂ ಇಲ್ಲ ಅನ್ನೋದು ಗೊತ್ತಾಗುತ್ತೆ. ಹಿಂದೂ ರಾಷ್ಟ್ರ ಅನ್ನೋ ವಿಚಾರ ಪ್ರಸ್ತಾಪ ಆಯಿತು, ನೋಡಿದ್ರಿ ನೀವು. ಹಿಂದೂ ರಾಷ್ಟ್ರ ಹೌದೋ ಅಲ್ವೋ ಅನ್ನೋ ಪ್ರಶ್ನೆಗೆ ಉತ್ತರ ಎಲ್ಲಿದೆ ಅಂತಂದರೆ, ಈ ದೇಶ ವಿಭಜನೆ ಆಯ್ತಲ್ಲ 47ರಲ್ಲಿ, ಆಗ ಉತ್ತರ ಇದೆ ಅದಕ್ಕೆ. ಈ ದೇಶ ವಿಭಜನೆಯಾಗಿದ್ದೇ ಧರ್ಮದ ಆಧಾರದ ಮೇಲೆ. ಹಿಂದೂಗಳಿಗೆ ಹಿಂದೂಸ್ತಾನ, ಮುಸಲ್ಮಾನರಿಗೆ ಪಾಕಿಸ್ತಾನ ಅಂತಲೇ ವಿಭಜನೆ ಆಗಿರೋದು ಈ ದೇಶ. ಮೊದಲು ಆ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೋಬೇಕು ಸನ್ಮಾನ್ಯ ಡಾಕ್ಟರ್ ಯತೀಂದ್ರ ಅವರು. ಆ ಮಾಹಿತಿಯನ್ನು ಅಥವಾ ಆ ತಿಳುವಳಿಕೆಯನ್ನು ಪಡ್ಕೋಬೇಕು ಅವರು. ಆ ನಂತರ ಇದು ಹಿಂದೂ ರಾಷ್ಟ್ರ ಹೌದೋ ಅಲ್ವೋ ಅನ್ನೋ ಪ್ರಶ್ನೆಗೆ ಅವರಿಗೆ ಉತ್ತರ ಸಿಗುತ್ತೆ. ಈ ದೇಶ ತುಂಡಾಗಿದ್ದೇ ಧರ್ಮದ ಆಧಾರದ ಮೇಲೆ ಅಂತಾದಾಗ ಇದು ಹಿಂದೂ ರಾಷ್ಟ್ರ ಆಗಬಾರ್ದು. ಹಿಂದೂ ಅನ್ನೋ ಶಬ್ದವನ್ನು ನೀವು ನಿಮಗೆ ಬೇಕಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡಿರೋದೇ ತಪ್ಪು. ಹಿಂದೂ ಅನ್ನೋದು ವೇ ಆಫ್ ಲೈಫ್,
ಒಂದು ಜೀವನ ಪದ್ಧತಿ. ಈ ದೇಶ ಹಿಂದೂ ಸಂಸ್ಕೃತಿ, ಹಿಂದೂ ಸಂಪ್ರದಾಯ, ಹಿಂದೂ ಶ್ರದ್ಧೆಯ ಮೇಲೆಯೇ ನಿಂತಿರುವಂಥ ದೇಶ. ವಿಭಜನೆಯಾಗಿದ್ದು ಕೂಡ ಅದೇ ಕಾರಣಕ್ಕಾಗಿ. ಹಿಂದೂ ಸಂಸ್ಕೃತಿ, ಸಂಪ್ರದಾಯ, ಶ್ರದ್ಧೆ ನಮಗಾಗಲ್ಲ ಅಂತಲೇ ನಮಗೆ ನಮ್ಮ ಪಾಲ್ಕೊಡಿ ಅಂತ ಹೋಗಿರೋದು. ಅದನ್ನು ಅರ್ಥ ಮಾಡಿಕೊಳ್ಳಿ ಫಸ್ಟು ಡಾಕ್ಟರ್ ಯತೀಂದ್ರ ಅವರೇ. ಎರಡನೆಯದ್ದು, ನಿಮ್ಮ ರಾಜಕೀಯ ತೆವಲಿಗೆ, ನಿಮ್ಮ ರಾಜಕೀಯ ಓಲೈಕೆಗೆ ದಯವಿಟ್ಟು ಅಂಬೇಡ್ಕರ್ ಅವರನ್ನು ಬಳಸಬೇಡಿ. ಅಂಬೇಡ್ಕರ್ ಅವರು ಮಹಾನ್ ದಾರ್ಶನಿಕರು. ಅವರನ್ನು ಬಳಸುವಾಗ ಒಂದು ಸ್ವಲ್ಪ ವಿವೇಕ ಇರಲಿ, ಒಂದು ಸ್ವಲ್ಪ ಕನಿಷ್ಠ ಪ್ರಜ್ಞೆ ಇರಲಿ. ಡಾಕ್ಟರ್ ಅಂಬೇಡ್ಕರ್ ದೇಶ ವಿಭಜನೆಯ ಬಗ್ಗೆ ಏನು ಹೇಳಿದರು? ಅವರ ನಿಲುವುಗಳೇನಾಗಿತ್ತು? ಡಾಕ್ಟರ್ ಅಂಬೇಡ್ಕರ್ ದೇಶದ ಜನಸಂಖ್ಯೆಯ ವಿನಿಮಯದ ಬಗ್ಗೆ, ಪಾಪ್ಯುಲೇಷನ್ ಎಕ್ಸ್ಚೇಂಜ್ ಬಗ್ಗೆ ಡಾಕ್ಟರ್ ಅಂಬೇಡ್ಕರ್ ಅವರ ಕಲ್ಪನೆ ಏನಾಗಿತ್ತು? ಎಂತೂ ಫ್ರೀ ಇದ್ದೀರಿ ಡಾಕ್ಟರ್ ಯತೀಂದ್ರ ಅವರೇ, ಅಂತೂ ನೀವು MLA ಅಲ್ವಲ್ಲ, ಓದ್ಕೊಳ್ಳಿ ಸ್ವಲ್ಪ. MP ಸ್ಥಾನದ ಕನಸನ್ನು ಕಾಣ್ತಾ ಇದ್ದೀರಿ, ದಯವಿಟ್ಟು ಓದ್ಕೊಳ್ಳಿ, ಕಾನ್ಸೆಪ್ಟ್ ಅರ್ಥ ಮಾಡಿಕೊಳ್ಳಿ. ಈ ದೇಶ ಸೃಷ್ಟಿಯಾಗಿದ್ದು ಹೇಗೆ? ಈ ದೇಶ ಜಾತ್ಯತೀತ ದೇಶ ಹೌದು. ಜಾತ್ಯತೀತ ದೇಶ ಅನ್ನೋದು ಹಿಂದೂಗಳ ಔದಾರ್ಯ. ಹಿಂದೂಗಳ ದೊಡ್ಡತನದ ಮೇಲೆ ಆ ಜಾತ್ಯತೀತತೆಯ ಹಣೆಪಟ್ಟಿರೋದು. ಪಾಕಿಸ್ತಾನದ ಸ್ಟೇಟ್ ರಿಲಿಜಿಯನ್ನು ಇಸ್ಲಾಮು, ಬಾಂಗ್ಲಾದ ಸ್ಟೇಟ್ ರಿಲಿಜಿಯನ್ನು ಇಸ್ಲಾಮು, ಭಾರತದ ಸ್ಟೇಟ್ ರಿಲಿಜಿಯನ್ನು ಇಸ್ಲಾಂ ಅಥವಾ ಹಿಂದೂ ಅಲ್ಲ. ಅದು ಕಾರಣ ಹಿಂದೂಗಳ ಔದಾರ್ಯ ಮತ್ತು ದೊಡ್ಡತನ. ಅದನ್ನು ಅರ್ಥ ಮಾಡಿಕೊಳ್ಳಿ. ಮತ್ತು ಈ ದೇಶ ವಿಭಜನೆಯಾಗಿದ್ದು ಯಾವ ಆಧಾರದ ಮೇಲೆ ಅನ್ನೋದು ಕೂಡ ನಿಮ್ಮ ತಲೆಯಲ್ಲಿರಲಿ ಅನ್ನೋದನ್ನು ಹೇಳಬೇಕಾಗತ್ತೆ. ಇನ್ನು ಈ ಯತೀಂದ್ರ ಅವರು ಮಾತನಾಡಿದಂಥ ಹೇಳಿಕೆಗೆ BJPಯ ಒಂದಿಷ್ಟು ನಾಯಕರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ, ನೋಡೋಣ. ಯತೀಂದ್ರ ಸಿದ್ದರಾಮಯ್ಯನವರೇ, ನೀವು ಮತ್ತು ನಿಮ್ಮ ತಂದೆಯವರು, ನಿಮ್ಮ ಪಾರ್ಟಿ ಹಿಂದೂಗಳನ್ನು ದುರ್ಬಲಗೊಳಿಸುವ ನೀತಿಯ ಮೂಲಕ ಅಫ್ಘಾನಿಸ್ತಾನ, ಪಾಕಿಸ್ತಾನ ಮಾಡಲಿಕ್ಕೆ ಹೊರಟಿದ್ದೀರಿ. ನೀವು ಪರೋಕ್ಷವಾಗಿ ಪಾಕಿಸ್ತಾನ, ಅಫ್ಘಾನಿಸ್ತಾನ ಅನ್ನೋ ಕಲ್ಪನೆಯಲ್ಲಿ ಇಟ್ಕೊಂಡು ಅದನ್ನು ಮಾಡಬೇಕು ಅಂತ ಮಾಡುವಂಥ ವ್ಯಕ್ತಿಗಳಿಗೆ, ಸಂಘಟನೆಗಳಿಗೆ ಬೆಂಬಲವನ್ನು ಕೊಡುವ ನಿಮ್ಮ ಪಕ್ಷದ ನೀತಿ ಇದೆಯಲ್ಲ, ಆ ನೀತಿ ಅಫ್ಘಾನಿಸ್ತಾನದ ರಚನೆಗೆ, ಪಾಕಿಸ್ತಾನದ ರಚನೆಗೆ ಕಾರಣ ಆಗಬಹುದು. ಇದು ಹಿಂದೂ ರಾಷ್ಟ್ರ ಆಗೋದಕ್ಕೆ ಅವಕಾಶ ಇಲ್ಲ ಅಂತ ಹೇಳ್ಕೊಂಡು ಸಿದ್ದರಾಮಯ್ಯನ ಮರಿ ಯತೀಂದ್ರ ಹೇಳ್ತಾನೆ. ಇಂಥ ಕಾಂಗ್ರೆಸ್ ಸರ್ಕಾರ ಆದಷ್ಟು ಬೇಗ ಕರ್ನಾಟಕ ರಾಜ್ಯದಿಂದ ತೊಲಗಬೇಕು. ಇದು ಹಿಂದೂ ರಾಷ್ಟ್ರ ಆಗೋದಕ್ಕೆ ಅವಕಾಶ ಇಲ್ಲ ಅಂತ ಹೇಳ್ಕೊಂಡು ಸಿದ್ದರಾಮಯ್ಯನ ಮರಿ ಯತೀಂದ್ರ ಹೇಳ್ತಾನೆ. ಇಂಥ ಕಾಂಗ್ರೆಸ್ ಸರ್ಕಾರ ಆದಷ್ಟು ಬೇಗ ಕರ್ನಾಟಕ ರಾಜ್ಯದಿಂದ ತೊಲಗಬೇಕು. ಅಂತಹ ಸಿದ್ಧತೆ ಯಾರು ನಡೆಸ್ತಾ ಇದ್ದಾರೆ ಅನ್ನೋರು ಬಿಜೆಪಿ ಮತ್ತು RSSನವರು ಹಿಂದೂ ರಾಷ್ಟ್ರ ಮಾಡಿದರೆ ಇದನ್ನು ಪಾಕಿಸ್ತಾನ ಅಂತ ನಾವು ಮಾಡ್ತೇವೆ ಅಂತ ಯಾರು ಸಿದ್ಧತೆ ನಡೆಸ್ತಾ ಇದ್ದಾರೇನೋ, ಅಂಥ ಸಿದ್ಧತೆ ನಡೀತಾ ಇದೆ ಅಂತ ಮುನ್ಸೂಚನೆ ಕೊಡ್ತಾ ಇದ್ದಾರೆ ಅವರು. ಇದರಿಂದ ಆಗೋದಿಲ್ಲ. ಅವ್ರ ಹೇಳಿಕೆ ಸರಿಯಲ್ಲ ಅಂತೀರಿ? ಖಂಡಿತ ಸರಿಯಲ್ಲ. ಈ ದೇಶ ಹಿಂದೂ ರಾಷ್ಟ್ರವಾಗಿಯೇ ಇದ್ದದ್ದು. ಹಿಂದೂ ರಾಷ್ಟ್ರವಾಗಿರುವ ಹೊತ್ತಿಗೇನೆ ಇದು ಎಲ್ಲರಿಗೂ ಕೂಡ ತೆರೆದುಕೊಂಡಿರುವಂತಹದ್ದು. ಇದು ಎಲ್ಲರಿಗೂ ಕೂಡ ಯಾವ ಜಾತಿ, ಧರ್ಮ, ಪಂಥ, ಪಂಗಡಗಳಿಗೆ ಮೀಸಲಿಡದೆ ಎಲ್ಲರನ್ನು ಕೂಡ ಒಪ್ಪಿಕೊಂಡಂತಹ. ಎರಡನೆಯದ್ದು, BK ಹರಿಪ್ರಸಾದ್ ಅವರು ಕೊಟ್ಟಂತ ಹೇಳಿಕೆ BJPಗೆ ಅಸ್ತ್ರ ಆಗಿದೆ. BK ಹರಿಪ್ರಸಾದ್ ಮಾತನಾಡಿದ್ದೇನು ಹಂಗಿದ್ರೆ ನಿನ್ನೆ ನೋಡೋಣ. ರಾಮ ಮಂದಿರ ಕಟ್ಟಿರ್ತಕ್ಕಂಥದ್ದು, ನಾನು ಒಬ್ಬ ಹಿಂದೂ ಆಗಿ ಹೇಳ್ತಕ್ಕಂಥದ್ದು, ಯಾರಾದ್ರೂ ಧಾರ್ಮಿಕ ಗುರುಗಳು ಬಂದು ರಾಮ ಮಂದಿರವನ್ನ ಉದ್ಘಾಟನೆ ಮಾಡ್ತಾ ಇದ್ರು ಅಂದ್ರೆ ನಾವೆಲ್ಲರೂ ಸಹ ಯಾವುದೇ ನಿಮಂತ್ರಣ ಆಮಂತ್ರಣ ಇಲ್ಲದೆ ಅಂದ್ರೆ ಹೋಗ್ತಾ ಇದ್ವಿ. ಇದು ಮಾಡ್ತಾ ಇರೋದು ವಿಶ್ವಗುರು ಯಾವ ಧರ್ಮಕ್ಕೆ ಸೇರಿದ್ದಾರೆ ಅನ್ನೋದು ಇನ್ನೂ ಸಹ ಗೊತ್ತಿಲ್ಲ. ಅಮಿತ್ ಶಾ ಯಾವ ಧರ್ಮಕ್ಕೆ ಸೇರಿದ್ದಾರೆ ಅಂತ ಗೊತ್ತಿಲ್ಲ. ಅವ್ರೇನು ಧರ್ಮಗುರುಗಳ? ಇದು ರಾಜಕೀಯ ಕಾರ್ಯಕ್ರಮ. ಇದು ನನ್ನ ವೈಯಕ್ತಿಕವಾದ ಅಭಿಪ್ರಾಯ. ಇದಕ್ಕೂ ನಮ್ಮ ಪಕ್ಷದ ಅಭಿಪ್ರಾಯಕ್ಕೂ ಯಾವುದೇ ಸಂಬಂಧ ಇಲ್ಲ. ವೈಯಕ್ತಿಕವಾದ ಅಭಿಪ್ರಾಯ ಹೇಳ್ತಾ ಇದ್ದೀನಿ. ರಾಮ ಮಂದಿರ ಉದ್ಘಾಟನೆ ಮಾಡ್ತಕ್ಕಂಥದ್ದು ಇದು ಧಾರ್ಮಿಕ ಕಾರ್ಯಕ್ರಮ ಇಲ್ಲ, ಇದು ರಾಜಕೀಯ ಕಾರ್ಯಕ್ರಮ. ಇದನ್ನ ರಾಜಕೀಯವಾಗಿ ನೋಡ್ಬೇಕಾಗುತ್ತೆ ವಿನಃ ಧಾರ್ಮಿಕವಾಗಿ ನೋಡ್ಲಿಕ್ಕೆ ಆಗೋದಿಲ್ಲ. ನನಗೆ ಏನು ಸ್ವಲ್ಪ ಬುದ್ಧಿ ಇದೆ, ಅದರ ಪ್ರಕಾರ ಹಿಂದೂ ಧರ್ಮದ ಮುಖ್ಯಸ್ಥರು ಅಂತ ಹೇಳಿದ್ರೆ ಶಂಕರಾಚಾರ್ಯರು ಅಂತ ನನಗೆ ತಿಳಿದಿರ್ತಕ್ಕಂಥದ್ದು. ಶಂಕರಾಚಾರ್ಯರು ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಎಲ್ಲ ರೀತಿಯ ಕಟ್ಟೆಚ್ಚರಗಳನ್ನು ಸಹ ವಹಿಸಿಕೊಳ್ಬೇಕು. ಯಾಕೆ ಅಂತ ಹೇಳಿದ್ರೆ BK ಹರಿಪ್ರಸಾದ್ ಅವರು ಗೋಧ್ರಾವನ್ನ ಕೋಟ್ ಮಾಡಿದ್ರು. ಇದೇ ಮಾತುಕತೆಯ ಮುಂದುವರಿದ ಭಾಗವಾಗಿ ಗೋಧ್ರಾದ ಬಗ್ಗೆ ಮಾತನಾಡಿದ್ರು. ಮತ್ತೊಂದು ಗೋಧ್ರಾಗೆ ಸಿದ್ಧತೆಗಳಾಗ್ತಾ ಇದೆ ಅಂತ. ಹಿಪೋಕ್ರಸಿ ಅಂತಂದ್ರೆ ಯಾವುದು ಅಂತಂದ್ರೆ, ಗೋಧ್ರಾದ ಬಗ್ಗೆ ಮಾತನಾಡ್ತಾರೆ, ಎಲ್ಲ ಆಯಿತು ಅನ್ನೋದನ್ನು ಹೇಳ್ತಾರೆ, ಗುಜರಾತಲ್ಲಿ ಆಯಿತು, ಯಾರು ಮಾಡಿದ್ರು ಅನ್ನೋದನ್ನು ಹೇಳಲ್ಲ. ಹಿಪೋಕ್ರಸಿ ಅಂತ ಹೇಳೋದು. ಗೋಧ್ರಾದಲ್ಲಿ ಹಿಂದೂ ಕರಸೇವಕರು ಪ್ರಯಾಣಿಸ್ತಾ ಇದ್ದಂಥ ಟ್ರೈನಿಗೆ ಬೆಂಕಿ ಹಚ್ಚಿದವರು ಯಾರು ಅದನ್ನು ಹೇಳಲ್ಲ BK ಹರಿಪ್ರಸಾದ್. ಗೋಧ್ರಾಕ್ಕೆ ಒಂದು ಪ್ಲಾನ್ ಆಗ್ತಿದೆ ಅಂತ ಹೇಳ್ತಾರೆ, ಯಾರು ಅನ್ನೋದನ್ನು ಹೇಳಲ್ಲ. BK ಹರಿಪ್ರಸಾದ್ ಮಾತಿಗೂ ಕೂಡ ವಿರೋಧ ವ್ಯಕ್ತವಾಗಿದೆ BJP ನಾಯಕರದು. ಅದನ್ನೊಮ್ಮೆ ನೋಡೋಣ.
ಹರಿಪ್ರಸಾದ್ ಹೇಳಿಕೆಯೂ ಕೂಡ ಆ ರೀತಿಯ ಒಂದು ಟೂಲ್ ಕಿಟ್ ರಾಜಕಾರಣದ ಭಾಗ ಇರ್ಬೋದು ಅಂತ ನನಗೆ ಸಂಶಯ ಬರುತ್ತೆ. ಹಾಗಾಗಿ ಹರಿಪ್ರಸಾದ್ರವ್ರನ್ನ ತಕ್ಷಣ ಅವ್ರನ್ನ ತನಿಖೆಗೊಳಪಡಿಸ್ಬೇಕು. ಅವರಿಗೆ ಯಾರು ಮಾಹಿತಿ ಕೊಟ್ಟವರು, ಯಾರು ಗೋದ್ರಾ ಮಾದರಿ ಹತ್ಯಾಕಾಂಡವನ್ನು ಮಾಡಲಿಕ್ಕೆ ಸಂಚು ನಡೆಸಿದ್ದಾರೆ ಮತ್ತು ಎಲ್ಲಿ ನಡೆಸಿದ್ದಾರೆ ಅನ್ನೋದರ ಸಮಗ್ರ ವಿವರವನ್ನು ಪಡೆದು ಆ ರೀತಿಯ ಗೋದ್ರಾ ಮಾದರಿಯ ಘಟನೆ ಆಗದಂತೆ ತಡಿಬೇಕು ಅಂತ ನಾನು ಆಗ್ರಹಿಸ್ತೇನೆ. ಮತ್ತು ಇದು ಈವರೆಗಿನ ಪ್ರಮುಖ ಸುದ್ದಿ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.